ಹೆಸರಿಗೆ ಮಾತ್ರ ಇದು ಸಾರ್ವಜನಿಕ ಶೌಚಾಲಯ ಆದ್ರೆ ಇದು ಉಪಯೋಗಕ್ಕೆ ಬರ್ತಾ ಇಲ್ಲ. ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲಲ್ಲಿ ಹುಡುಕಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲಿ ಸಾರ್ವಜನಿಕರದ್ದು ಆಗ್ತಾ ಇದೆ ಅಂತ ಇಲ್ಲಿ ಆರೋಪವಾಗಿದೆ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಸುಮಾರು ವರ್ಷಗಳಿಂದ ಸಾರ್ವಜನಿಕ ಶೌಚಾಲಯಕ್ಕೆ ಇಲ್ಲಿ ಬೀಗ ಹಾಕಲಾಗಿದೆ. ಇದು ಗುಬ್ಬಿ ಪಟ್ಟಣದ ಪಂಚಾಯತ್ ಪಕ್ಕದಲ್ಲಿ ಇರುವಂತಹ ಶೌಚಾಲಯ. ಈ ಶೌಚಾಲಯಕ್ಕೆ 15 ಲಕ್ಷ ವೆಚ್ಚವನ್ನ ಮಾಡಿ ಶೌಚಾಲಯ ನಿರ್ಮಿಸಿದ್ದಾರೆ. ಆದ್ರೆ ಇವತ್ತಿನ ದಿನದಲ್ಲಿ ಬೀಗ ಹಾಕಿದ್ದಾರೆ. ಅದು ಶೌಚಾಲಯ ತೆರೆದು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ದಯವಿಟ್ಟು ಅನುಕೂಲ ಮಾಡಿಕೊಡಿ. ಬೀಗ ಹಾಕಿ ಮೌನ ಮುರಿದ ಪಟ್ಟಣ ಪಂಚಾಯತ್ ಅಧಿಕಾರಿಗಳು. ಭಾರತ್ ಭೀಮ್ ಸೇನಾ ಯುವ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 15 ಲಕ್ಷ ವೆಚ್ಚವನ್ನ ಮಾಡಿ ಇಲ್ಲಿ ಖರ್ಚು ಮಾಡಿ ಶೌಚಾಲಯ ಕಟ್ಟಿಸಿದ್ದಾರೆ. ಈಗ ಬೀಗ ಹಾಕಿದ್ದಾರೆ. ಕೂಡಲೇ ಈ ಶೌಚಾಲಯವನ್ನ ತೆರೆದು ಸ್ವಚ್ಛ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಿ. ಈಗೇನಾದ್ರೂ ನೀವೇನಾದ್ರೂ ಇಲ್ಲಿ ಮುಂದೆ ಅನುಕೂಲ ಮಾಡಿ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಇಲ್ಲಿ ಉಗ್ರ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಇಲ್ಲಿ ಭಾರತ್ ಭೀಮ್ ಸೇನೆಯಿಂದ ಶೌಚಾಲಯದ ಮುಂದೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಭಾರತ್ ಭೀಮ್ ಸೇನಾ ಯುವ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕು ಕಚೇರಿ ಹಾಗೂ ಪಟ್ಟಣ ಪಂಚಾಯತ್ ಕಚೇರಿ ಇಲ್ಲೇ ಇದಾವೆ, ಇದೇ ಜಾಗದಲ್ಲೇ ಇದಾವೆ. ಇಲ್ಲಿ ಬರುವಂತಹ ಸಾರ್ವಜನಿಕರು ಅವರಿಗೆಲ್ಲ ಇದು ಅನುಕೂಲ ಆಗ್ಬೇಕು. ಆದ್ರೆ ಇಲ್ಲಿ ಮಹಿಳೆಯರು ಈ ತೊಂದರೆನ ನೋಡೋಕ್ ಆಗದೆ ಬಯಲು ಜಾಗವನ್ನ ಹುಡುಕಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲಿ ಎದುರಾಗ್ತಾ ಇದೆ. ಪರಿವೀಕ್ಷಣಾ ಮಂದಿರದ ಚರಂಡಿಗೆ ಹೋಗ್ತಾರೆ. ಅಲ್ಲೆಲ್ಲ ಸೊಳ್ಳೆಗಳು ಅಧಿಕವಾಗಿ ಕಾಣಿಸುತ್ತೆ. ಇದರಿಂದ ಸಾರ್ವಜನಿಕರಿಗೆ ಓಡಾಡುವಾಗ ದುರ್ವಾಸನೆ ಬರುತ್ತೆ. ಕೂಡಲೇ ಅಧಿಕಾರಿಗಳು ಶೌಚಾಲಯವನ್ನ ಸ್ವಚ್ಛಗೊಳಿಸಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿ ಕೊಡ್ಬೇಕು ಅಂತ ಇಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭಾರತ್ ಭೀಮ್ ಸೇನಾ ಯುವ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಹೇಳಿದ್ದಾರೆ.